ಜೈಲಲ್ಲಿರೋ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪ್ರತಿದಿನ ಸಾಯುವವರಾಗಿರ್ತಾರೆ ಪೇರೆಂಟ್. ಪ್ರತಿದಿನ ಬಾಧೆ, ಪ್ರತಿದಿನ ನೋವು, ಪ್ರತಿದಿನ ವೇದನೆ ಪಡ್ತಾ ಇದ್ದಾರೆ. ತನ್ನ ಮಕ್ಕಳು, ತನ್ನ ಹೆಂಡತಿ ಬಂದು ಆ ಒಂದು ಜೈಲಿನಲ್ಲಿ ಕೈ ಕೊಡುವಾಗ ಅವರ ಕೈಯನ್ನು ಮುತ್ತಿಡುವಂತ ಆಸೆ, ಮಕ್ಕಳನ್ನು ತಬ್ಬಿಕೊಳ್ಳುವಂತ ಆಸೆ. ಗೋಡೆ ಏನಿದೆ, ಪಾಪ ಎಂಬುವಂತ ಕಂಬಿಗಳು ನಮಗೆ ನಿಮಗೆ ನಮ್ಮ ನಮ್ಮ ಮಕ್ಕಳಿಗೂ ನಮಗೂ ಅಂದ್ರೆ ದೇವರಿಗೂ ನಮಗೂ ಪಾಪ ಎಂಬುವಂತ ಈ ಕಂಬಿಗಳ ಅಡ್ಡ ಇದೆ. ನಿನ್ನ ಮಕ್ಕಳಿಗೆ ಹೇಗೆ ನೀನು ತಪ್ಕೊಳ್ಳೋಕ್ಕಾಗದೇ ದಿನ ನೀನು ಜೈಲಲ್ಲಿ ಕಷ್ಟ ಅನುಭವಿಸ್ತಾ ಇದೆಯೋ ಮನುಷ್ಯ, ಅದೇ ರೀತಿ ದೇವರನ್ನು ಅಪ್ಪಿಕೊಳ್ಳುವುದಕ್ಕೆ ಪಾಪ ಎಂಬುವಂಥ ಆ ಜೈಲು ಸರಪಣಿಗಳು ನಮಗೆ ದೇವರಿಗೆ ಅಡ್ಡ ಇದೆ ಬೇರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಬೇರೆ, ತಾಳ್ಮೆಯಿಂದ ಇರೋಣ, ಒಬ್ರನ್ನೊಬ್ರು ಪ್ರೀತಿಸೋಣ, ಕೊಲ್ಲುವಂಥ ಅವಶ್ಯಕತೆ ಇಲ್ಲ ಬೇರೆ. ಹೇಳೋಣ ಬುದ್ಧಿವಾದ. ಯಾಕೆ ಅವನು ನಾವು ಬುದ್ಧಿವಾದ ಹೇಳಿದ್ರೆ ಅವ್ನು ಕೋಪ ಮಾಡ್ಕೊಂಡು ನಮ್ಮನ್ನು ಕೊಂದಾಕ್ಬಿಡ್ತಾನಂತ ಭಯಕ್ಕೋಸ್ಕರ ನಾವೇನಾದ್ರೂ ಕೊಂಡ್ಬಿಡ್ತೀವಿ ಬೇರೆ. ಈಗ ಕೊಂದಾಡೋರು ಹೊಡೆದಾಡೋರು ಹೆಂಗೆ ಅಂದರೆ ಅವ್ರ ಪರಿಸ್ಥಿತಿ, ಅವನೇನಾದರೂ ನನಗೆ ಆಲೋಚನೆ ಮಾಡಿ ಸ್ಕೆಚ್ ಹಾಕಿ ಅಂತಾನೆ, ಸ್ಕೆಚ್ ಹಾಕಿ ನನ್ನನ್ನೆಲ್ಲಿ ಕೊಂದಾಕ್ಬಿಡ್ತಾನೋ ಅಂತ ನಾನೇ ಮೊದಲು ಅವ್ನು ಕೊಂದಾಕ್ಬಿಡ್ತಾನೆ ಅಂದರೆ ಹೆದರಿಕೆಗೋಸ್ಕರ ಕೊಲ್ತಾ ಇದ್ದಾರೆ. ಧೈರ್ಯದಿಂದ ಅಲ್ಲ. ಧೈರ್ಯ ಏನಂದರೆ ನಿನ್ನನ್ನು ಒಡೆಯೋವನಿಗೆ ನೀನು ಕ್ಷಮಿಸಿ, ನಿನ್ನ ಕೈಯಲ್ಲಿ ಅವ್ನು ಹೊಡೆಯೋಕ್ಕಾದರೂ ಹೊಡೆಯಾಗಿದ್ದೆ ತಾಳ್ಮೆಯಿಂದ ಅವನ್ನ ಸಹಿಸ್ಕೊಂಡು ಅವನ ಮನೆಗೆ ಅವನಿಗೆ ಜೀವದಾನ ಮಾಡ್ತೀಯಲ್ಲ, ಅದು ನಿಜವಾದ ಧೈರ್ಯ. ಇದು ದೇವರ ಮಾತಿನಲ್ಲಿರುವಂಥ ಪರಮಾರ್ಥ, ದೇವರ ಮನಸ್ಸು ಇದು. ದೇವರ ಮನಸ್ಸು ಏನಂದ್ರೆ ನಿನ್ನೊಬ್ಬನು ಹೊಡೆಯೋಕ್ಕಾದ್ರೂ ನೀನು ಹೊಡೆದೆ ಅವನ್ನ ಕ್ಷಮಿಸ್ತೀಯಲ್ಲ, ನಿನ್ನ ಹೆಂಡತಿಗೆ ಹೊಡೆಯೋಕ್ಕಾದ್ರೂ ಅವನ್ನ ಹೊಡೆದೇ ಕ್ಷಮಿಸಿ ಬುದ್ಧಿ ಹೇಳ್ತೀಯಲ್ಲ, ಅದು. ಮಕ್ಳಿಗೆ ಹೊಡೆಯಬೇಡಿ ಅಂತ ನಾನು ಹೇಳಲ್ಲ. ಮಕ್ಕಳು ಈಗಿನ ಸಮಾಜದಲ್ಲಿ ಬೆತ್ತದ ಏಟಕ್ಕೆ ಬಗ್ಗಲ, ಬೆತ್ತದ ಏಟು ಹೊಡೆದಿಲ್ಲ ಅಂದರೆ ಬಗ್ಗಲ ಅವರು ಹೊಡಿಬೇಕಾಗುತ್ತೆ. ಶತ್ರುಗಳನ್ನ ಪ್ರೀತಿಸ್ಬೇಕಾಗತ್ತೆ. ಅವರು ಬೇರೆ ಕುಟುಂಬ, ನಮ್ಮನೇಲಿರುವಂಥವ್ರು ಬೇರೆ ಕುಟುಂಬ. ನಮ್ಮನೆ ಕುಟುಂಬದವ್ರು ಹೊಡೆದೇ ಬುದ್ಧಿ ಮಾತುಗಳನ್ನ ಏನು ಚಿಂತೆ ಇಲ್ಲ, ಏನು ಭಯ ಇಲ್ಲ. ಆದರೆ ಪರರನ್ನು ನಾವು ಕೈ ಎತ್ತಬಾರದು. ಮಾತಿನಿಂದ ಅವರನ್ನು ಬುದ್ಧಿ ಹೇಳಬೇಕು, ಮಾತಿನಿಂದ ಅವರಿಗೆ ಬುದ್ಧಿ ಹೇಳಿ ಹೊಡಿಬೇಕು, ಮಾತಿನಿಂದ ಹೊಡಿಬೇಕು, ಬುದ್ಧಿ ಮಾತಿನಿಂದ. ಓಕೆನಾ? ಇಲ್ಲಿವರೆಗೂ ನೋಡಿದ ಪ್ರೇರೆ. ಈಗ 17ನೇ ವಚನ 16 ಓದಿಕೋಣ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು, ಅದು ಏದೆನ್ ಸೀಮೆಗೆ ಮೂಡಲಲ್ಲಿರುವುದು. ಓಕೆನಾ? 16 ಆಯಿತು. ಕಲೆಗಳ ಉತ್ಪತ್ತಿ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹನೋಕನನ್ನು ಹೆತ್ತಳು. ಓಕೆನಾ? ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಎಂತೇಳಿ ಅರ್ಥ ಮಾಡ್ಕೊಳ್ಳಿ, ಈ ಮಾತು ಆಲೋಚನೆ ಮಾಡಿ. ಈಗ ಅನೇಕರ ಪ್ರಶ್ನೆ ಏನಂತ ಅಂದರೆ ಬೇರೆ, ಅನೇಕರು ಬೈಬಲ್ಗೆ ವಿರುದ್ಧವಾಗಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಏನು ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಮೊದಲನೇ ಪುರುಷರು ಕಾಯಿನನು ಹೇಬೆಲನು ಇಬ್ಬರನ್ನೇ